ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವತ್ತು ಒಂದು ವಿಶೇಷವಾದಂಥ ಮಾಹಿತಿ ನಿನ್ನೆ ನಾನು ಆಲ್ರೆಡಿ ತಿಳಿಸಿದ್ದೆ ಈ ವಿಷಯದ ಬಗ್ಗೆ. ಏನು ಅಂತಂದರೆ ಇನ್ನೇನು ಮುಂದಿನ ತಿಂಗಳಲ್ಲಿ ಹಲವಾರು ನೇಮಕಾತಿ ಅಧಿಸೂಚನೆಗಳು ಆಗಲಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಚೆನ್ನಾಗಿ ತಯಾರಿಯನ್ನು ಮಾಡ್ಕೊಳ್ಳಿ ಅಂತೇಳಿ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಅಪ್ಡೇಟ್ ಅಂತಂದರೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಾಗೆ ಒಂದು ನಿನ್ನೆ ಮಹತ್ವದ ಮಾಹಿತಿ ಸಿಕ್ಕಿದೆ. ಇನ್ನೇನು CR-DR ಆಗಿರ್ಬೋದು, KSRP ಈ ಒಂದು ನೋಟಿಫಿಕೇಶನ್ಸ್ಗಳು, ಸಿವಿಲ್ PC ಎಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಮಾರ್ಚ್ 20ರೊಳಗಾಗಿ ರೋಸ್ಟರನ್ನು ಸಿದ್ಧಪಡಿಸಿ ಕಳಿಸುವಂತೆ ಈಗ ಆಲ್ರೆಡಿ ಇಲಾಖೆಯಿಂದ ಕೂಡ ಮಾಹಿತಿ ಇದೆ. ಅದರ ಜೊತೆ ತುಂಬ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ ಯಾವುದು ಅಂತಂದರೆ KA ಕಡೆಯಿಂದ VAO. ಸೊ VAO ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ನೋಟಿಫಿಕೇಶನ್ ಮಾಡೋದಕ್ಕೆ ಏನೆಲ್ಲ ಈಗ ಕೇಳಿದ್ರು ಮಾಹಿತಿಯನ್ನು. ಈ ಹಿಂದೆ ನಿಮ್ಗೆ ಗೊತ್ತಿದೆ, ಒಂದು ಪತ್ರವನ್ನು ಬರೆದಿರುವಂಥದ್ದು ಅಪರ ಕಾರ್ಯದರ್ಶಿಯವರು, ಕಂದಾಯ ಇಲಾಖೆಯವರು. ಸೊ ಅದು ಕೂಡ ಈಗ ಎಲ್ಲವೂ ಕೂಡ ಸಿದ್ಧತೆ ಆಗಿದೆ. ಸೊ ನೋಡಿ, ಈ ಬಾರಿ ಕಾಂಪಿಟೇಷನ್ ತುಂಬ ಹೆವಿ ಇರೋದು ಕಾರಣ VAO ತುಂಬ ಜನ ಆಸ್ಪಿರೆಂಟ್ಸ್ ಈಗ ಓದ್ತಾ ಇದ್ದಾರೆ. ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, ಲಕ್ಷ ಅಪ್ಲಿಕೇಶನ್ಸ್ಗಳು ಬಂದಿತ್ತು. ಕೇವಲ ಒಂದೊಂದು ಜಿಲ್ಲೆಗಳಿಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಬಂದಿತ್ತು, ಎಷ್ಟು ಕಾಂಪಿಟೇಷನ್ ಇತ್ತು ಅನ್ನೋಂಥದ್ದು ನೋಡಿದ್ದೀರ. ಸೊ ಅಗೇನ್ ಈ ಬಾರಿ ಕೂಡ ಅಷ್ಟೇ ಆಗುತ್ತೆ. ಆ್ಯಂಡ್ ಅದರ ಜೊತೆ PC ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ. ಯಾರೆಲ್ಲ ಕೆಲವರ ಕನಸಿನ ಹುದ್ದೆ ಅದು, ತುಂಬ ವರ್ಷಗಳಿಂದ ಪ್ರಯತ್ನ ಮಾಡೋದು. ಧಾರವಾಡದಲ್ಲಂತೂ ನಿಮಗೆ ಪ್ರತಿಯೊಂದು PGಗಳಲ್ಲೂ ಕೂಡ ಯಥೇಚ್ಛವಾಗಿ PC ಆಸ್ಪಿರೆಂಟ್ಸೇ ಸಿಗ್ತಾರೆ. ಸೊ ಹಾಗಾಗಿ PC, VAO ಮೊದಲಾದ ನೋಟಿಫಿಕೇಷನ್ಸ್ಗಳಿಗೆ ಓದ್ತಾ ಇರುವಂಥವ್ರು ಸ್ವಲ್ಪ ಪ್ರೋಸೆಸ್, ನಿಮ್ಮ ಒಂದು ಓದಿನ ತಯಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳಿ. ಕಾರಣ ಇಷ್ಟೇ, ಸರ್ಕಾರದ ಮೇಲೆ ತುಂಬ ಒತ್ತಡ ಇದೆ, ನೋಟಿಫಿಕೇಷನ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಹಂಗಾಗಿ ಅವರು ನೀವು ನಿಮ್ಮ ಓದಿನ ತಯಾರಿಯನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ. ಆ್ಯಂಡ್ ವಿಶೇಷವಾಗಿ VAO ಹೊಸದಾಗಿ ಯಾರು ಓದ್ತಾ ಇದ್ದೀರಾ ನೋಡಿ, ಕಳೆದ ಬಾರಿ ಪರೀಕ್ಷೆ ಬರೆದಂಥವ್ರಿಗಾದರೆ ಅದು ಆಲ್ರೆಡಿ ಗೊತ್ತಿರುತ್ತೆ, ಸಿಲೆಬಸ್ ಆಗಿರ್ಬೋದು ಆ್ಯಂಡ್ ಬುಕ್ ಲಿಸ್ಟ್ ಎಲ್ಲವೂ ಕೂಡ. ನಾನು ಕೂಡ 2-3 ವೀಡಿಯೋಗಳನ್ನು ಈಗ ಆಲ್ರೆಡಿ VAO ಆಗಿ ಸೆಲೆಕ್ಟ್ ಆಗಿರುವಂಥ ಒಂದಿಷ್ಟು ಜನ ಟಾಪರ್ಸ್ಗಳ ಕಡೆಯಿಂದ ಅವರ ಬುಕ್ ಲಿಸ್ಟ್ ಆಗಿರ್ಬೋದು, ಅವರ ಸ್ಟ್ರಾಟಜಿ ರಿಲೇಟೆಡ್ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚಾನಲಲ್ಲಿ. ಸೊ ಅದನ್ನು ನೋಡಿ, ಅದರಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಇದೆ. ಯಾವ ಸಿಲೆಬಸ್ಗೆ ಆ್ಯಂಡ್ ಯಾವ ವಿಷಯಕ್ಕೆ ಯಾವ ಬುಕ್ ಓದಬೇಕು, ಕರೆಂಟ್ ಅಫೇರ್ಸ್ ಹೆಂಗೆ, ಎಸ್ಪೆಷಲಿ ಸೈನ್ಸ್ಗೆ ಯಾವುದು ಓದಬೇಕು, ಎಲ್ಲವೂ ಕೂಡ ಇದೆ. ಚೆನ್ನಾಗಿ ಅದನ್ನು ನೋಡ್ಕೊಂಡು ತಯಾರಿ ಮಾಡ್ಕೊಳ್ಳಿ. ಈ ಬಾರಿ ಅವಕಾಶ ಕಳ್ಕೊಂಡ್ರೆ ಮತ್ತೆ ಅವಕಾಶಗಳು ಸಿಗಲ್ಲ. ಯಾಕಂತಂದರೆ ನೋಡು, ಒಂದು ವಿಷಯ ಹೇಳ್ತೀನಿ, ನಾವು ಏನೇ ಮಾಡ್ಬೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೆಚ್ಚು ನೋಟಿಫಿಕೇಷನ್ಸ್ಗಳಾಗುತ್ತೆ, ಅದಂತೂ ಡೌಟೇ ಇಲ್ಲ. ಬಟ್ ಏನೋ ಈ ಬಾರಿ ಈ ರೀತಿ ಆಗಿದೆ. ಕಳೆದ ಬಾರಿ ಎಲ್ಲ ತುಂಬ ನೋಟಿಫಿಕೇಷನ್ಸ್ಗಳನ್ನು ಮಾಡಿದರು. ಈಗ ನೆಕ್ಸ್ಟ್ ಬೇರೆ ಸರ್ಕಾರ ಬಂದಾಗ ಇಷ್ಟೊಂದು ನೇಮಕಾತಿ ಸೂಚನೆಗಳಾಗುತ್ತೆ ಅನ್ನುವಂಥದ್ದೇ ಡೌಟು. ಸೊ ಅದಕ್ಕೆ ಈಗ ಅವಕಾಶ ಸಿಕ್ಕಾಗಲೇ ಚೆನ್ನಾಗಿ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಬರೆದು ಯಶಸ್ವಿ ಆಗಿಬಿಡಿ. ಆ್ಯಂಡ್ ಅದರ ಜೊತೆ ಬೇರೆ ಬೇರೆ ನೇಮಕಾತಿಗಳ ಬಗ್ಗೆ ಕೂಡ ಆದಷ್ಟು ಬೇಗನೆ ಮಾಹಿತಿ ಸಿಗುತ್ತೆ. ಇನ್ನೇನು 27ನೇ ತಾರೀಕು ಒಂದು ಮೀಟಿಂಗ್ ಹೇಳಿದ್ದಾರೆ. ಸೊ ಅದಾದಮೇಲೆ ಬಹಳಷ್ಟು ನೇಮಕಾತಿ ಸೂಚನೆಗಳು ಹೊರಬೀಳುತ್ತೆ, ಪ್ರಮುಖವಾದಂಥವು. ಸೊ ಅದೆಲ್ಲ ಸೆಕೆಂಡ್ರಿ ಆಗ್ತಾರೆ. ಇನ್ನೊಂದು ವಿಷಯ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ದು. ಸೊ PCಗೆ ಕೇಳ್ತಾ ಇದ್ದಾರೆ ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ದು. ಸೊ ಅದಂತೂ ಸದ್ಯಕ್ಕೆ ಡೌಟು. ಉಳಿದಂತೆ ಈಗೇನು ಕೊಟ್ಟಿದೆ ಸರ್ಕಾರ 5 ಇಯರ್ಸು, ಅದು ಅಪ್ಲೈ ಆಗುತ್ತೆ. ಅದ್ರ ಬಗ್ಗೆ ಸಪ್ರೇಟ್ ಒಂದು ಸರ್ಕ್ಯುಲರ್ ಬರುತ್ತೆ. ಆ್ಯಂಡ್ ಉಳಿದ SD, FDA ಬೇರೆ ಬೇರೆ ನೇಮಕಾತಿಗಳು ಕೂಡ KPSCಗೆ ಈಗ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು ಈ ಹಿಂದೆನೇ. ಬಟ್ KPSC ಕೊಡಬಾರ್ದು ಅನ್ನುವಂಥದ್ದಿದೆ. ಸದ್ಯಕ್ಕೆ ಸರ್ಕಾರಕ್ಕಾಗಲಿ ಬೇರೆ ಈಗ ನೇಮಕಾತಿ ಆಯೋಗಗಳಿಗೆ ವಹಿಸಬೇಕು ಅಂತಂದರೆ ಅದು ನಿಮ್ಗೆ ಗೊತ್ತಿದೆ ಹೆಂಗಿರುತ್ತೆ ಪ್ರೊಸೀಜರ್, ಎಷ್ಟೆಲ್ಲ ಟೈಮ್ ತೊಗೊಳುತ್ತೆ ಅಂತ. ಸೊ ಸರ್ಕಾರ ಅಷ್ಟು ವೇಗವಾಗಿ ಅದನ್ನು ಮಾಡುತ್ತೆ ಅನ್ನುವಂಥದ್ದು ನಂಬಿಕೆ ಅಂತೂ ನಮಗಿಲ್ಲ. ಈಗ ಬರೀ PDOದು, CTIದು ಕೇಸ್ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ಹೊರತು ತನಿಖೆ ನಿಜವಾಗ್ಲೂ ಮಾಡಿಸ್ತಾರ ಅನ್ನುವಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆ. ಸುಮ್ಮನೆ ಮಾತಿಗಷ್ಟೇ ಅದು ಹೇಳೋದಕ್ಕೆ ಸೀಮಿತ. ಸೊ ಅದಕ್ಕೆ ಈ ಬಾರಿ ತಯಾರಿಯನ್ನು ನೀವು ಚೆನ್ನಾಗಿ ಮಾಡಿಕೊಂಡು ನಿಮ್ಮ ಒಂದು ಕನಸಿನ ಹುದ್ದೆಗಳಿಗೆ ತಯಾರಿ ಮಾಡ್ಕೊಂಡು ಜಾಬ್ ಮಾಡ್ಕೊಂಬಿಡಿ. ಯಾಕೆ ಅಂತಂದರೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಗೊಂದಲಗಳು, ಕರಪ್ಷನ್ ಇದೆಲ್ಲ ಇದ್ದಿದ್ದೆ. ಇದೆಲ್ಲನ ಹೊರತುಪಡಿಸಿ ಕೂಡ ನೀವು ನಿಮ್ಮ ಗುರಿಯನ್ನು ಬೆನ್ನಟ್ಟಿ ಒಂದು ಸಾಧನೆ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಇವತ್ತು ಲೈಫೇ ಸೊ ಅನ್ಪ್ರಿಡಿಕ್ಟಬಲ್ ಆಗಿಬಿಟ್ಟಿದೆ. ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಮೊನ್ನೆ ಅಷ್ಟೇ ನೋಡಿದ್ರಿ, 3 ಜನ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, ತುಂಬ ಚಿಕ್ಕ ವಯಸ್ಸು. ಸೊ ಇಂಥ ಕಷ್ಟಪಟ್ಟು ಓದಿ ಹುದ್ದೆ ಪಡ್ಕೊಂಡು ಈ ರೀತಿ ಏನಾದರೂ ಆದಾಗ ಆ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೆ. ಸೊ ಅದಕ್ಕೆ ಇರೋಷ್ಟು ಕಡಿಮೆ ಸಮಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಕೊಂಡು, ಕೆಲವರು ನಾನು ಮೊನ್ನೆ ಅಷ್ಟೇ ಕೇಳಿದೆ, 32 ವರ್ಷ 33 ವರ್ಷ ಆದರೂ ಇನ್ನೂ ಹೋಪ್ಸಲ್ಲಿ ಇರ್ತಾರೆ. ಬಟ್ ಅದು ತಪ್ಪಂತ ಹೇಳಲ್ಲ. ಬಟ್ ಬಹಳಷ್ಟು ಸಮಯವನ್ನು ಬರೀ ಇದಕ್ಕಾಗಿ ಬಿಸಿಲಿಡ್ತಿದ್ದಾನೆ. ಬದುಕಲ್ಲಿ ಮಲ್ಟಿಪಲ್ ಬೇರೆ ಬೇರೆ ಕೆಲಸಗಳಿರುತ್ತೆ, ಬೇರೆ ಬೇರೆ ಇನ್ನೇನೋ ಮಾಡುವಂಥದ್ದು ಇರುತ್ತೆ. ಇದಿಲ್ಲ ಅಂತಂದರೆ ಇನ್ನಷ್ಟು ಬೇರೆ ಬೇರೆ ದಾರಿಗಳನ್ನು ನೋಡ್ಕೊಳ್ಬೋದು. ಅದನ್ನು ಹೊರತುಪಡಿಸಿ ಒಂದಕ್ಕೆ ಸ್ಟಿಕ್ ಆನ್ ಆಗುವಂಥದ್ದು ಕೂಡ ಒಂದು ರೀತಿ ಒಂದು ಸ್ವಲ್ಪ ದಿನ ಆದಮೇಲೆ ಅದು ನಮ್ಗೆ ಅನಿಸುತ್ತೆ ನಾವು ತುಂಬ ತಪ್ಪು ಮಾಡಿದ್ವಿ ಅಂತ. ಬಟ್ ಅದು ಟೈಮ್ ವಾಪಸ್ ಬರೋಲ್ಲ. ಸೊ ಅದಕ್ಕೆ VAO, PC ಮೊದಲಾದ ಯಾವುದೆಲ್ಲ ಹುದ್ದೆಗಳನ್ನು ಕನಸಾಗಿ ಇಟ್ಕೊಂಡು ಓದ್ತಾ ಇದ್ದೀರಾ, ಶ್ರಮ ಪಡಿ.
ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತವಾಗಿ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.